ನಿಮ್ಮ ಹೆಸರು? ಸೌಮ್ಯ ಅಂತ. ಸೌಮ್ಯ, ಫಸ್ಟ್ ಟೈಮ್ ವೋಟರಾ ನೀವು? ಹೌದು. ಓಕೆ, ಎಕ್ಸೈಟೆಡ್ ಇದ್ದೀರಾ? ಹೌದು. ಕೋಲಾರಕ್ಕೆ ಮಲ್ಲೇಶ್ ಬಾಬು ಅವರ ಗೌತಮ್ ಅವರ? ಮಲ್ಲೇಶ್ ಬಾಬು. ಯಾಕೆ? ಅವರು ನಮ್ಮ ಬಂಗಾರಪೇಟೆ ಕ್ಷೇತ್ರದಲ್ಲಿ ಫಸ್ಟ್ ನಿಂತಿದ್ರು, ಬಟ್ ಅವರು ಕಾರಣಾಂತರದಿಂದ ಗೆಲ್ಲಿಲ್ಲ. ಅವ್ರಿಗೊಂದು ಚಾನ್ಸ್ ಕೊಡ್ತೀವಿ ಈ ಸಲ. ಗೌತಮ್ಗೆ? ಇಲ್ಲ, ಅವರು ಬೇರೆ ಅವ್ರ ಕ್ಷೇತ್ರನ ಬಿಟ್ಟು ಇಲ್ಲಿ ಬಂದಿದ್ದಾರೆ. ಸೊ ನಾವು ಫಸ್ಟ್ ನಮ್ಮ ಕ್ಷೇತ್ರದಲ್ಲಿ ಇರೋರು ಉದ್ಧಾರ ಆಗಬೇಕು, ಆಮೇಲೆ ಬೇರೆಯವ್ರು ಕೊಡೋಣ. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಮೋದಿ ಅಂದ್ರೇನೆ ಅಭಿವೃದ್ಧಿ ನನ್ನ ಪ್ರಕಾರ. ಮೋದಿ ಯಾಕೆ ಪ್ರಧಾನಿ ಆಗಬೇಕು? ಅವ್ರು ಕೊಟ್ಟಿರೋ ಡೆವಲಪ್ಮೆಂಟ್ ಮತ್ತು ನಮ್ಮನ್ನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವ್ರು ತೊಗೊಂಡು ಹೋಗ್ತಾರೆ. ನಂಗೆ ತುಂಬಾ ಇಷ್ಟ ಆಯಿತು. ನಾವು ನ್ಯಾಷನಲ್ ಹೊತ್ತಿಗೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಸಲ್ಲೂ ಮುಂದೆ ಬರಬೇಕು. ಅವ್ರ ಪ್ರಕಾರ ನಿಲ್ಲಬೇಕು ಅಂತ. ಬರೀ ರಾಮ ಮಂದಿರ ಕಟ್ಟಿದ್ದೇ ಮೋದಿ ಸಾಧನೆ ಅಂತಾರಲ್ಲ? ಇಲ್ಲ, ನಮ್ಮ ಧರ್ಮ ಕೂಡ ಉಳಿಸ್ಕೊಳ್ಳೋದು ನಮ್ಮದು ಒಂದು ಇದು. ಇಷ್ಟು ವರ್ಷ, ಇವಾಗ 500 ವರ್ಷ ಫಾರ್ ಎಕ್ಸಾಂಪಲ್, ಅಷ್ಟು ವರ್ಷ ಆದಮೇಲೆ ರಾಮ ನಮ್ಮ ಜನ್ಮಭೂಮಿಗೆ ಬಂದಿದ್ದಾನೆ ಅಂದರೆ ನಮ್ಗೆ ಅದೊಂದು ಹೆಮ್ಮೆ. ಅದು ಅವ್ರಿಗೆ ಸೇರುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಈ ಸಲ BJP ಬರಬೇಕು. ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ? ಇಲ್ಲ. ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ? ಮೋದಿ ಗ್ಯಾರಂಟಿ. ಈ ಸಲ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಬಿಜೆಪಿ ಎಷ್ಟು ಗೆಲ್ಲುತ್ತೆ? 24. ಯಾರು? BJP. ಸಿದ್ದರಾಮಯ್ಯ ಆಡಳಿತಕ್ಕೆ 10ರಲ್ಲಿ ಎಷ್ಟು ಅಂಕ ಕೊಡ್ತೀರಿ? 3. ಬಿಜೆಪಿ JDS ಮೈತ್ರಿ ವರ್ಕ್ ಆಗುತ್ತಾ? ಆಗುತ್ತೆ. ಹಣ ಹೆಂಡಕ್ಕೆ ವೋಟ್ ಹಾಕ್ತಾರ ಜನ? ಆಗ್ತಾರೆ, ಬಟ್ ಅದ್ರ ಬಗ್ಗೆ ಅವೇರ್ನೆಸ್ ಬರಬೇಕು. ಕಾಸ್ಟ್ ಪಾಲಿಟಿಕ್ಸ್ ನಡೆಯುತ್ತೆ. ಜಾತಿ ನೋಡಿ ವೋಟ್ ಹಾಕ್ತೀರಾ, ನಾಯಕ ನೋಡಿ ವೋಟ್ ಹಾಕ್ತೀರಾ? ನಾಯಕನೇ ಮುಖ್ಯ. ಒಬ್ಬೊಬ್ಬರ ಹೆಸರು ಹೇಳ್ತೀನಿ, ಒಂದು ಪದದಲ್ಲಿ ಉತ್ತರ ಕೊಡ್ಬೇಕು. ನರೇಂದ್ರ ಮೋದಿ ಲೀಡರ್, ರಾಹುಲ್ ಗಾಂಧಿ ಸಪೋರ್ಟರ್, ಸಿದ್ದರಾಮಯ್ಯ ಲಾ. ಅವ್ರು ಲಾನ ಚೆನ್ನಾಗಿ ಇದು ಮಾಡ್ತಾರೆ. ಓಕೆ. DK ಶಿವಕುಮಾರ್ ಫೈಟರ್. ಕುಮಾರಸ್ವಾಮಿ ಅವರು ಗೇಮ್ ಸ್ವಿಚ್ ಮಾಡಾಕ್ತಾರೆ. ಆಪೋಸಿಟ್ ಇದ್ದಾಗ ಇವ್ರ ಜೊತೆ, ಇವಾಗ ಎನಿಮಿ ಫ್ರೆಂಡ್. ಅವ್ರು ಯಾವ ಕಡೆ ಇದ್ರೆ ಆ ಕಡೆ ತಿರುಗ್ತಾರೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.